ಅಲ್ಕಂಡ್ಬಿಟ್ರಂಗಜ್ಜಿ. ನಾವು ಯಾರಿಗ ಅನ್ಯಾಯ ಮಾಡಿದ್ವಮ್ಮ? ಯಾರಿಗೂ ಅನ್ಯಾಯ ಮಾಡಿಲ್ಲ. ನಾನಾಗ್ಲಿ, ನನ್ನ ಗಣ್ಣಾಗ್ಲಿ, ನನ್ನ ಮಗನಾಗ್ಲಿ ಯಾರು ಅನ್ಯಾಯ ಮಾಡಿಲ್ಲ. ಎಂಥ ಕೆಲಸ ಮಾಡೋರು ನೋಡ್ಬಿಟ್ರಂಗಜ್ಜಿ. ಎಂಥ ಕೆಲಸ ಮಾಡೋರು ನೋಡು. ಇನ್ನು ಉದ್ಧಾರ ಆಗ್ತೀವಿ ನಾವು. ಹೆಂಗೆ ಸಾಕಿದ್ವಿ, ವರ್ಷ ಮಣ್ಣು ಹೊಡಿಸಿ, ಗೊಬ್ಬರ ಹೊಡಿಸಿ ಎಂಥ ಚಂದಾಗಿ ಬೆಳೆಸಿದ್ವಿ ಗಿಡಗಳನ್ನ. ಒಂದೇ ಒಂದ್ಸಲಿ ಬಂದ್ಬಿಟ್ಟು ಕುತ್ತಿಗೆ ಕಡ್ದು ಬಿಟ್ಟಾರಲ್ಲ ಪುಟ್ರಂಗಜ್ಜಿ. ಎದೆ ಎತ್ತರಕ್ಕೆ ಬೆಳೆದಿದ್ದ ಅಡಿಕೆ ಗಿಡಗಳನ್ನ ಕತ್ರಸಾಕ ಅದೇ ಹೋಯೋರಲ್ಲ, ಎಲ್ಲ ಬಂಗಾರದಂಗೆ ಒಂಬಾಳೆ ಹೊಡಿತಿದ್ವು. ಇನ್ನು ನಾವು ಉದ್ಧಾರ ಆಗ್ತೀವಿ ಅನ್ಬಿಟ್ರಂಗಜ್ಜಿ. ನಾವು ಉದ್ಧಾರ ಆಗ್ತೀವಿ. ಯಾರಿಗೆ ಬದುಕು ಮಾಡಿರು ಅವ್ರಿಗೆ ಅದೇನು ಸುಖ ಸಿಗ್ತೈತೋ ಇದರಿಂದ ಭಗವಂತ. ತೊಣಸಮ್ಮ ಹೊಳ್ಬೇಡ, ಸುಮ್ಕಿರು. ಆಗಿಂದು ಸುಮ್ಮನೆ ಹತ್ತಿದ್ಯಾ? ಹತ್ತು ನೀನು ತಲ್ಲ ಎತ್ಕೊಂಬಿಟ್ಟು ಅಷ್ಟೇನ. ನೀನು ಹತ್ರು ಏನು ಹೋಗಿರೋ ಗಿಡಗಳು ಬರಲ್ಲ, ಇನ್ನೊಂದ್ರಿಗೆ ಬಳಸ್ಕೊಂಬನ. ಈಗ ತೊಣಸಮ್ಮ ಹೇಳ್ತಾ ಇದ್ದೀನಿ, ನಾನಾಗಲಿ ನನ್ನ ಮಗ ಸೀನಪ್ಪ ಇದ್ದಾನಲ್ಲ, ಸುಮ್ಮನೆ ಬಿಡಲ್ಲ. ಅವ್ನು ಯಾವನಿ ಲೋಪರ್ ಕೆಲಸ ಮಾಡ್ಯವನೇ, ಅವ್ನು ಯಾರು ಏಳು ತಿಂಬ ಕೆಲಸ ಮಾಡ್ಯವನು, ಇದನ್ನು ಮಾಡ್ಯವನಲ್ಲ, ಅವನಂತೂ ನಾವು ಸುಮ್ಮನೆ ಬಿಡಲ್ಲ. ನಮ್ಮ ಜೊತೆ ಗೌಡ್ರ ಇದ್ದಾರೆ, ಊರಿನ ಜನ ಇದ್ದಾರೆ. ನಾವೇನು ಸುಮ್ಮನೆ ಬಿಡ್ತೀವಿ ಅಂತ ತಿಳ್ಕೊಂಡಿದ್ದೆ. ಈಗಲಾಗಲ ಸೀನಪ್ಪ ಬರ್ತಾನೆ ಇಲ್ಲಿಗೆ, ಬಂದು ಎಲ್ಲ ನೋಡ್ತಾನೆ. ನೋಡೋದೇನು ಮುಂದೂದು ಮಾಡ್ಬೇಕು ಅವ್ನು ಮಾಡೇ ಮಾಡ್ತಾನೆ. ನೀವು ತಲೆ ಕೆಡಿಸ್ಕೊಬೇಡ್ರೆ ಸುಮ್ಕಿರಿ. ನಿಮ್ಗೆ ಅದೇನು ಖರ್ಚಾಯಿತು ಅದನ್ನೆಲ್ಲ ಅವನು ವಸೂಲಿ ಮಾಡೇ ಕೊಡ್ತಾನೆ. ನೀವು ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡ್ರಿ, ಧೈರ್ಯವಾಗಿರ್ಬೇಕು ನೀವು. ಹೆಂಗೆ ಎಲ್ಲಿ ನಿನ್ನ ಮಗೆಲ್ಗೋ ಅವ್ನು ರಾಮಣ್ಣ? ಅವನೊಬ್ಬ ಇದಾನಮ್ಮ, ಯಾತನ ಆದಾಗ ಎಲ್ಗನ ಓಡಾಗೋದು ಮಾಡೋದು ಮಾಡ್ತಾನೆ. ಎಲ್ಲ ಇದಾನೆ ಅಜ್ಜಪ್ಪ ರಾಮಣ್ಣ, ನಿಮ್ಮ ರಾಮಣ್ಣ? ಅಯ್ಯೋ, ಅವನು ಸಿರಾಕೋಯ್ಯ ಅವ್ನು ಪುಟ್ರಂಗಜ್ಜಿ. ಒಂದೆರಡು ಕುರಿ ಮರಿದ್ವು, ಬೆಳಗಿನ ಜಾಕೆ ಹೊಡ್ಕೊಂಡು ಮಾರ್ಕೊಂಬತ್ತೀನಿ ಕಣಮ್ಮ ಅಂತಾನೆ. ಅವನಿಗೂ ಫೋನ್ ಮಾಡಿದ್ವಿ, ಗೊತ್ತಾಯ್ತು ವಿಷಯ. ಅವನು ಅಲ್ಲೇ ಕೂಗಾಡ್ತಿದ್ದ, ಹಂಗೆ ಹಿಂಗೆ. ನನ್ನ ಮಗ ಅವನು ಸುಮ್ಮನೆ ಬಿಡಲ್ಲ, ಕಡ್ದಾಕ್ತೀನಿ, ಕೊಲೆ ಮಾಡ್ತೀನಿ ಅಂತಾನೆ. ಅವನು ಬಂದಿಗೆ ಸಮಾಧಾನ ಮಾಡೋದೈತೆ ಅವನ್ನ. ಯಾರಿ ಬದುಕು ಮಾಡಿರೋ ಕಣ್ಪುಟ್ರಂಗಜ್ಜಿ. ಅವನು ಬರ್ತಾ ಇದ್ದಾನೆ, ನನ್ನ ಮಗ ರಾಮಣ್ಣನು ಬರ್ತಾ ಇದ್ದಾನೆ. ನೋಡಿರ ಗೌಡ್ರೆ, ನೋಡಿರ ಲೇ ಗೋವಿಂದ, ಚಂದಾಕ್ ಬಳಸಿದ ಕಳ್ಳ ಅಡಿಕೆ ಗಿಡಗಳನ್ನ. ನಮ್ಮೂರಾಗೆ ಯಾರವೂ ಇಲ್ಲ ಕಣ ನಿನ್ನಂಗೆ ಅಡಿಕೆ ಗಿಡಗಳು ಅಂತಾನ ಬಾಯಿ ತುಂಬ ಹೇಳ್ತಿದ್ರಿ. ಯಾರೋ ಲೋಪಾರ್ ನನ್ನ ಮಗ ಬಂದು ಎಂಥ ಕೆಲಸ ಮಾಡೋದು ನೋಡಿ ಗೌಡ್ರೆ. ಮುಚ್ಚು ಕುಡ್ಲು ತಂದು ಒರೆ ಒಯ್ದು ಅದೇ ಒಯ್ಯವನಲ್ಲ, ದೇವ್ರ ಮುಂದೆ ಕುರಿ ಕಡ್ದಂಗೆ. ಅವ್ನಿಗೆ ಅದರಿಂದ ಏನು ಸಿಕ್ತು, ನನ್ನ ಮಗ ಅಂತ ಗೊತ್ತಾಗಲಿ ಗೌಡ್ರೆ. ಈಗಡ್ರಿ ಗೌಡ್ರೆ, ನಾನಂತ ಸುಮ್ಮನಿರಲ್ಲ. ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಅವನ ತಲೆ ತೆಗ್ದೇ ಹೋಗ್ತೀನಿ. ಇದಂತೂ ಸತ್ಯ ಮಾತು. ಅವ್ನು ಯಾವನೇ ಬದುಕು ಮಾಡ್ಯವನು, ಅವನ ತಲೆ ತೆಗಿದ ನಾನು ಬಿಡಲ್ಲ. ಲೇ ಗೋವಿಂದ, ಸಮಾಧಾನ ಮಾಡ್ಕೊಳ್ಳಲ್ಲ. ತಾಳಿದವನು ಬಾಳಿಯಾನು ಅಂತನ ಗಾದೆ ಮಾತಿರೋದು ಗೊತ್ತಿಲ್ವಲ್ಲ ನಿನಗೆ? ಸೆಣ ತಾಡಿದ್ರೆ ಗುಣ ಕೊಡ್ತಂತಿ. ಒಂದೇ ಸಲಿನ ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು. ಎಲ್ಲ ಒಳ್ಳೇದಾಕೈತೆ. ಬತ್ತಾನೆ ಅವನು ಸೀನಪ್ಪ ಬತ್ತಾನೆ. ಕಾನೂನು ನ್ಯಾಯ ನೀತಿ ಏನು ಎಂಬುದು ಅವನಿಗೆ ಗೊತ್ತೈತೆ ಸೀನಪ್ಪಗೆ. ನಾವಿದ್ದೀವಿ ನಿಮ್ಮ ಜೊತೆಗೆ. ಇನ್ನೇನು ಅದೇನಾಯ್ತು ಎಲ್ಲನ ಪರಿಶೀಲಿಸಿ ತಕ್ಕ ಶಿಕ್ಷೆ ಕೊಡಿಸ್ತೀವಿ. ನೀನು ಸುಮ್ಕಿರ್ಬೇಕು ನೀನು. ತಿರುಗಿ ನೀನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೋಗೋದು, ಏನೋ ನಾವು ಚೂರು ಹೆಚ್ಚು ಕಮ್ಮಿ ಮಾಡ್ಕೊಬೋದು, ಅವೆಲ್ಲ ಬೇಡ, ತರವಲ್ಲ. ನೀನು ಧೈರ್ಯವಾಗಿರ್ಬೇಕು ಈ ಟೈಮಾಗಿ. ಏನೋ ಜೋ. ತಿರ್ಗಿ ಆಮೇಲೆ ನೀನು ಅದು ಇದು ಅಂತನ ಕೋಪದ ಕೈಗೆ ಬುದ್ಧಿ ಕೊಟ್ಟು ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಓದಿಯಾ ಹೆಂಗ? ನಾವೇನು ಮಾಡ್ತೀವಿ ಸುಮ್ಮನಿರ್ಬೇಕು ನೀನು ಅದನ್ನು ಕೇಳ್ಕೊಂಡು. ಅಯ್ಯೋ ದೇವ್ರೇ, ಗೌಡ್ರೆ, ಈ ಬದುಕು ಮಾಡಿರೋ ಒಟ್ಟಿಗೆ ಅನ್ನ ತಿಂತಾರ ತಿಂತಾರ ಗೌಡ್ರೆ. ಥೋ ಎಂಥ ಕೆಲಸ ಮಾಡೋರಲ್ಲಪ್ಪ. ಗೋವಿಂದಾಜ, ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಅವನು ಯಾವ ಲೋಪರ್ ನನ್ನ ಮಗ ಇಂಥ ಲುಚ್ಚ ಲಪಂಗ ಕೆಲಸ ಮಾಡೋವನಲ್ಲ, ಅವನ್ನ ನಿನ್ನ ಮುಂದೆ ತಂದು ನಿಲ್ಲಿಸ್ತಾನೆ. ನಾನು ಬಿಡಲ್ಲ ಗೋವಿಂದಾಜ, ನನ್ನ ಮೇಲೆ ನಂಬು. ನನಗೆ ರೈತರು ಅಂದ್ರೆ ಪ್ರಾಣ, ರೈತರು ಜೀವನ ಅಂದ್ರೆ ಇನ್ನು ನನ್ನ ಪ್ರಾಣ ಗೌಡ್ರಿ. ನಮ್ಮ ತಾಯಿ ಅಣೆ, ನಮ್ಮ ಅಮ್ಮಯ್ಯ ಇಲ್ಲೇ ಐತೆ ಪುಟ್ರಂಗಮ್ಮನ ಮೇಲೆ ಹಣೆ ಕೇಳ್ತಾ ಇದ್ದೀನಿ. ಈ ನನ್ನ ಮಗವನು ಯಾವನೇ ಬದುಕು ಮಾಡ್ಯವನೇ, ಅವನಂತೂ ಬಿಡಲ್ಲ. ಇಂಚು ಜೀವ ತಿಂತೀನಿ ಗೌಡ್ರೆ. ಅವನು ನನಗೆ ಎಂಥ ಕೆಲಸ ಮಾಡ್ಯವ್ ನೋಡ್ರಿ ಗೌಡ್ರಿ. ಕಣ್ಣಲ್ಲಿ ನೀರು ಬರ್ತಾವೆ. ಎದೆ ಎತ್ತರಕ್ಕೆ ಬೆಳೆದಿರೋ ಗಿಡಗಳನ್ನ, ಅನ್ನ ಕೂಡ ಗಿಡಗಳನ್ನೆಲ್ಲ ಕಡ್ದಾಕ್ಯವಲ್ಲ. ಬಿಡ್ತೀನಿ ನಾನು? ಬಿಡಲ್ಲ. ಅದ್ರಾಗೂ ನಮ್ಮ ಗೋವಿಂದಜ್ಜ ಅವನು ನೋಡಿರೋ ಪಾಪ ಅನ್ನಿಸ್ತೈತೆ. ಅಂತಂದು ಗಿಡಗಳನ್ನೇ ಕಡ್ದಾಕ್ಯವಲ್ಲ ಐತೆ. ಬಿಡಲ್ಲ ಗೌಡ್ರಿ. ಈ ಸೀನಪ್ಪ ಮನ್ಸಿಗೆ ಹಾಕ್ಯವನೇ. ಇನ್ನೊಂದು ವಾರದಾಗೆ ನನ್ನ ಮಗ ಅವನು ಯಾವನು ನಾನು ಕಂಡು ಹಿಡಿತೀನಿ. ಗೋವಿಂದಜ್ಜ ತಲೆಗೆಡೆ ಇಷ್ಟಬೇಡ, ನಾನು ಇದ್ದೀನಿ. ಈಗಳೇ ಸೀನಪ್ಪ, ಇವತ್ತೊಂದು ಮಾತಾಡ್ತಾ ಇದ್ದೀನಿ ಕೇಳ. ಇವಸ್ತೀನಿ ನಿನ್ನ ಬೈತಾ ಇದ್ದೆ.
ಕುಡ್ದು ಆ ಬದುಕು ಮಾಡ್ತೀಯ, ಕುಡ್ದು ಹಿಂಗೆ ಮಾಡ್ತೀಯ, ಅವ್ರಿವ್ರ ಮೇಲೆ ಜಗಳಕ್ಕೆ ಹೋಗ್ಯ ಅಂತಾನೆ. ಇವತ್ತು ನಾನೇ ಹೇಳ್ತಾ ಇದ್ದೀನಿ, ನಿಮ್ಮ ಅಮ್ಮಯ್ಯಾಗ ನಾನೇ ಹೇಳ್ತಾ ಇದ್ದೀನಿ, ಅವನು ಯಾವನು ಈ ಕಿತ್ತೋದು ಬದುಕು ಮಾಡ್ಯವನು, ಈ ಅಡಿಕೆ ಗಿಡಗಳನ್ನ ಯಾವನು ಕಡ್ದೇವನು, ಅವನು ಮಾತ್ರ ಸುಮ್ಮನೆ ಬಿಡ್ಬೇಡ ಕಣಲಿ. ನೀನು ಏನು ಮಾಡ್ತೀಯ ಮಾಡೋ, ನಾನು ನಿನ್ನ ಜೊತೆಗೆ ಇರ್ತೀನಿ ಕಳ್ಳ ಸೀನಪ್ಪ. ಇಗಳು ರೈತರಿಗೆ ಯಾರೇ ತೊಂದರೆ ಕೊಡಲಿ ಅವ್ರನ್ನೂ ಮಾತ್ರ ಸುಮ್ಮನೆ ಬಿಡ್ಬೇಡ ಕಳ್ಳ. ನೀನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯೋ, ಕೋರ್ಟ್ಗೆ ಹೋಗ್ತೀಯೋ, ಇನ್ನೊಂದು ತಕ್ಕ ಹೋಗ್ತೀಯೋ, ಮತ್ತೊಂದು ತಕ್ಕ ಹೋಗ್ತೀಯೋ ನನಗೆ ಗೊತ್ತಿಲ್ಲ. ಗೌಡ್ರು ನಮ್ಮ ಜೊತೆಗೆ ಇದ್ದಾರೆ, ಅವನ್ನ ಏನಾದರೂ ಮಾಡಿ ಅವನು ಶಿಕ್ಷೆ ಕೊಡ್ಬೇಕು ಅವನಿಗೆ, ಇಲ್ಲಾಂದ್ರೆ ನನಗೂ ಸಮಾಧಾನ ಇಲ್ಲ ಕಳಲಿ. ನನ್ನ ಮಗ ಅನ್ನಿಸ್ಕೊಂಡಿದ್ದಲ್ವೇ ನೀನು? ಪುಟ್ರಂಗಮ್ಮನ ಮಗ ಸೀನಪ್ಪ ಅನ್ನಿಸ್ಕೊಂಡ್ರೆ ನೀನು ಬದುಕು ಮಾಡ್ಚ. ಅವನು ಯಾವನಿಗೆ ತಪ್ಪು ಮಾಡಿ ಅವ್ನು ಹಿಡ್ಕೊಂಬಂದು ನಮ್ಮೂರವ್ರ ಮುಂದೆ ನಿಲ್ಲಿಸ್ಬೇಕು, ಕ್ಯಾಕ್ ವರ್ಷ ಮುಗಿಸ್ಬೇಕು, ಮೆಟ್ ತಗೊಂಡು ಒಯ್ಯಿಸ್ಬೇಕು, ಅವಾಗಲೇ ನನಗೆ ಸಮಾಧಾನ. ನಾನು ಹೇಳ್ತಾ ಇದ್ದೀನಿ ಕಣೋ ಪುಟ್ರಂಗಮ್ಮ, ನಾನು ಹೇಳ್ತಾ ಇದ್ದೀನಿ, ಹೋಗಿ ಅವ್ನು ಯಾವನು ಹಿಡ್ಕೊಂಬ ಹೋಗಲ್ಲ, ಹೋಗೋ, ನಾನೇ ಹೇಳ್ತಾ ಇದ್ದೀನಿ ಹೋಗಲ್ಲ. ಅಮ್ಮ ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ನಿನ್ನಿಂದ ನನಗೆ ಪರ್ಮಿಷನ್ ಸಿಕ್ಕಿತಮ್ಮ. ಅಮ್ಮ, ಇದಕ್ಕೆ ನಾನು ಸಣ್ಣ ಹುಡುಗನಿಂದ ಕಾಯ್ತಾ ಇದ್ದೆ ಕಣಮ್ಮ. ನಿನ್ನ ಬಾಯಿಂದ ಈ ಮಾತು ಯಾವಾಗ ಬತ್ತೈದೆ ಅಂತಾನೆ. ಅಮ್ಮ, ನೀನು ಬೈಬೇಕಾದ್ರೆ ನಾನು ನಮ್ಮ ಜನದ ಪರವಾಗಿ ಹೋರಾಡಿದ್ದೀನಿ, ಅಂಥದ್ರಾಗ ನೀನು ನನ್ನ ಜೊತೆಗೆ ನಿಂತ್ಕೊಂಡಿದ್ದೆ ಅಂದ್ರೆ ನಾನು ಬಿಡ್ತೀನಿ ನಮ್ಮ ಅಶ್ವಮೇಧ ಯಾಗನೇ ಮಾಡಿಬಿಡ್ತೀನಿ. ನಾನು ಕುದುರೆ ನಿಲ್ಲಲ್ಲ ಕಣಮ್ಮ ಇನ್ಮೇಲೆ. ಇನ್ನೇದ್ರು ಶತ್ರುಗಳ ನಾಶ ಅಷ್ಟೇ ನಂದು ಕೆಲಸ. ಗೋವಿಂದಜ್ಜಿಗೆ ನ್ಯಾಯ ಕೊಡಿಸ್ತೀನಿ ಕಣಮ್ಮ. ನಿನ್ನ ಮಗ ಪುಟ್ರಂಗಜ್ಜಿ ಮಗ ಸೀನಪ್ಪ ಎಂಥ ಒಳ್ಳೆ ಕೆಲಸ ಮಾಡದ ಅಂತಾನ ಸಿರಾದ ಜನ ಎಲ್ಲ ಕೂಗಾಡ್ಬೇಕು, ಕೊಂಡಾಡ್ಬೇಕು. ಅಮ್ಮ, ಇಲ್ಲೇ ಹೇಳ್ತಾ ಇದ್ದೀನಿ ನೋಡು, ನಾನು ಕುಡಿದು ಮಾತಾಡ್ತಿರೋ ಮಾತಲ್ಲ ಇದು, ನಮ್ಮ ಅಮ್ಮಗೆ ಕೊಡ್ತಿರೋ ಭಾಷೆ ಪ್ರಮಾಣ. ಅವನು ನೀವು ಅಡಿಕೆ ಗಿಡಗಳನ್ನ ಕಡ್ದೇವನು ಅವನು ಮಾತ್ರ ಸುಮ್ಮನೆ ಬಿಡಲ್ಲ. ಈ ಬದುಕು ಇನ್ನೊಂದ್ಸರಿ ಯಾವನು ಮಾಡ್ತಾನೋ ಅವನಿಗೂ ಇದು ಎಚ್ಚರಿಕೆ ಗಂಟೆ ಆಗಬೇಕಣವ. ಅವನು ಯಾವನು ಲೋಪರ್ ನನ್ನ ಮಗ ಮಾಡ್ಯವನೇ, ಅವನಿಗೆ ಮಾಡ್ತೀನಿ ಸರಿಯಾಗಿ ಮಾರಿ ಹಬ್ಬ ಉಕಣಜು. ತಿರ್ಗಿ ಆಮೇಲೆ ನೀನು ಯಾವ ಥರ ಹೆಚ್ಚು ಕಮ್ಮಿ ಮಾಡ್ಕೊಂಡಿಯ ನೀನು? ಹೆಂಗೆ ಹೇಳ್ತಾರಲ್ಲ, ಕಾನೂನು ಕೈಗೆ ತಗೋಬೇಡ ನೀನು, ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಸೀನಪ್ಪ ಹೇಳಿದ್ ಕೇಳಿಸ್ಕೊಂಡಲ್ಲ, ಅದೇನಿದ್ರು ಸೀನಪ್ಪ ನೋಡ್ಕೊಂತಾನೆ. ಸೀನಪ್ಪನ ಜೊತೆಗೆ ನಾನು ಇದ್ದೀನಿ, ನಮ್ಮ ಜೊತೆಗೆ ನೀವೆಲ್ಲರೂ ಇದ್ದೀರ. ತಿರುಗಿ ನೀನು ಹೇಳ್ತಿದ್ದಲ್ಲ ಆಗ್ಲೇನ, ನಾನು ಅಡಿಕೆ ಗಿಡ ಕತ್ತರಿಸಿ ಅವ್ರೆ ಅವ್ನು ಕೂತಿಗೆ ಕತ್ತರಿಸ್ತೀನಿ, ಹಂಗೆ ಹಿಂಗೆ ಮಜ್ಕೊಡ್ಲು ತಂದು ಕತ್ತರಿಸಿ ಹಾಕ್ತೀನಿ ಅಂತಾನೆ. ಅವೆಲ್ಲ ಮಾಡೋಕೆ ಹೋಗ್ಬೇಡ ನೀನು. ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಗೊತ್ತಲ್ಲ ಏನಾಕೈತಿ ಅಂತಾನೆ. ನೀನೊಂದು ಬದುಕು ಮಾಡೋಕೆ ಹೋಗೋದು, ಏನೋ ಒಂದು ಹೆಚ್ಚು ಕಮ್ಮಿ ಆಗೋದು, ಹೀಗಾಗಿರೋ ಅನಾಹುತನೇ ಸಾಕು. ನಿನ್ನ ಮಗ ಬಂದಾಗ ಅವ್ನಿಗೊಂದು ಒಟ್ಟು ಬುದ್ಧಿ ಹೇಳು. ಅವ್ನು ಯಾವನು ಮಾಡ್ಯವನು ಎಂಬುದು ನಮ್ಗೆ ಒಂದಿಟ್ಟು ಗೊತ್ತಾಗಲಿ, ಅವ್ನಿಗೈದು ಗ್ರಾಚಾರ. ಸರಿ ಗೌಡ್ರಿ, ಆಯ್ತು, ನೀವು ಹೆಂಗೆ ಹೇಳ್ತೀರೋ ಹಂಗೆ. ಸೀನಪ್ಪನು ನೀನು ನಮ್ಮ ಜೊತೆಗಿದ್ದೀರಲ್ಲ, ನನಗೊಂಥರ ಆನೆ ಬಲ್ ಬಂದಂಗೆ ಆಯ್ತು ಹೇಳ್ರಿ. ಗೋವಿಂದಜ, ತಲೆ ಕೆಡಿಸ್ಕೋಬೇಡ, ನಾನಿದ್ದೀನಿ. ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ, ಆಯಿತಾ? ತಲೆ ಕೆಡಿಸ್ಕೋಬೇಡ್ರಿ ನೀವು.